ಹಿರೇಬಳ್ಳಿಗೆ ಒಂದು ನಮ್ಮ ವಿಕ್ಟರಿ ಕಿಡ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ಸಾವಯವ ಗೊಬ್ಬರವನ್ನು ಕೊಟ್ಟಿದ್ವಿ. ಸೊ ಆ ಒಂದು ರಿಸಲ್ಟ್ ಹೇಗೆ ಬಂದಿದೆ ಅಂತ ಕೇಳಲಿಕ್ಕೆ ನಾವೀಗ ನಮ್ಮ ರಾಮಾಪುರ ಗ್ರಾಮಕ್ಕೆ ನಾವು ಬಂದಿದ್ದೀವಿ. ತುಂಬ ಅದ್ಭುತವಾದಂಥ ರಿಸಲ್ಟ್ನ ನಮ್ಮ ಫಕೀರೇಶ್ ಸರ್ ಪಡೆದಿದ್ದಾರೆ. ಸೊ ಆ ರಿಸಲ್ಟಿಂದ ಎಷ್ಟೆಲ್ಲ ಅವರು ಲಾಭಾಂಶ ಪಡೆದಿದ್ದಾರೆ ಅನ್ನೋದನ್ನು ನಾವು ಅವ್ರ ಹತ್ರ ಕೇಳೋಣ. ಹಾಗೆಯೇ ನಿಜ ಹೇಳಬೇಕು ಅಂದರೆ ಆ ಒಂದು ಬಳ್ಳಿ ಹೇಗಿತ್ತು ಅಂದರೆ, ನಮ್ಮ ಗೊಬ್ಬರವನ್ನು ಬಳಸೋಕ್ಕಿಂತ ಮುಂಚೆ ತುಂಬ ಒಂಥರ ಹಳದಿಯಾಗಿ ಬಂದಿರುವಂತಹ ಕುಡಿ ಕೂಡ ನಮಗೆ ರಿಸಲ್ಟ್ ಕೊಡ್ತಾ ಇರಲಿಲ್ಲ. ಸೊ ಈಗ ಅವರನ್ನೇ ನಾವು ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ಫಕೀರೇಶ್ ಊರ್ಗೋಡ್ರಿ. ಎಸ್ ಸರ್. ಯಾವ ಊರು ಸರ್ ಇದು? ರಾಮಾಪುರ. ರಾಮಾಪುರ ಯಾವ ಡಿಸ್ಟಿಕ್ ಬರ್ತೈತೆ ಸರ್? ಇದು ಹುಬ್ಬಳ್ಳಿ ತಾಲೂಕು, ಜಿಲ್ಲಾ ಧಾರವಾಡ ರೀ. ಜಿಲ್ಲಾ ಧಾರವಾಡ. ಓಕೆ ಸರ್. ಈಗ ನಮ್ಮ ವಿಕ್ಟರಿ ಸಂಸ್ಥೆಯ ಸಾವಯವ ಗೊಬ್ಬರಗಳನ್ನು ನೀವು ಬಳಸಿರಿ ಸರ್. ಇವಾಗ ಯಾವುದು ಅಂತಂದ್ರೆ, ಈಗ ಹೀರಿ ಒಂದು ಬಳ್ಳಿಗೆ ನೀವು ನಮ್ಮ ಪ್ರಾಡಕ್ಟ್ನ ಬಳಸಿದ್ದೀರಾ ಸರ್. ನಿಮಗೆ ರಿಸಲ್ಟ್ ಹೆಂಗೆ ಬಂದೈತೆ ಸರ್ ಇದು? ಚಲೋ ಬಂದೈತ್ರಿ. ನಿಮಗಂದ್ರೆ ಈಗ ಮುಂಚೆನೂ ಬಳಸ್ತಾ ಇದ್ರಿ ನೀವು, ಈಗೂ ನಮ್ಮ ಸಾವಯವ ಗೊಬ್ಬರಗಳನ್ನು ಬಳಸಿದ್ದೀರಿ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನಿದೆ ಸರ್? ಇದು ಅದಕ್ಕಿಂತ ಚಲೋ ಐತ್ರಿ ಇದು ಮೇಡಮ್. ಹೆಂಗೆ ನಿಮ್ಗೆ ರಿಸಲ್ಟ್ ಹೆಂಗೆ ಬಂತು ಅಂತ ಹೇಳಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದಾ ಸರ್? ಮಾಡ್ರಿ. ಅಲ್ಲ, ನೀವು ಹೇಳ್ಬೋದಾ ಅಂತ. ಅಂದ್ರೆ ಇದು ನಿಮ್ಮ ಟಾನಿಕ್ ಆತ, ನಿಮ್ಮ ಎಣ್ಣೆ ಆತ ಎಲ್ಲ ಭಾಳ ಚಲೋ ಅದಾವ್ರಿ ಅದು. ಹಾಂ ಸರ್. ಸ್ಪ್ರೇ ಮಾಡ್ತಿರಲ್ಲ ಸರ್, ಸ್ಪ್ರೇ ಮಾಡಿದಾಗ ಅದ್ರ ರಿಸಲ್ಟ್ ಹೆಂಗೆ ಬಂತು ಸರ್ ನಿಮಗೆ? ಅಂದ್ರೆ ಈಗ ಎರಡ ಎಲಿ ಬಿಟ್ರಿ. ಹಾಂ ಸರ್. ಮುಗಳ ಬಿಡ್ತಿದ್ದಿಲ್ರಿ ಅದು. ಹಾಂ. ಬ್ಯಾರೆದು ಎಣ್ಣೆ ಅದು ತರ ತಂದು ಹೊಡೆದಾಗ್ರಿ. ಹಾಂ ಸರ್. ಇದು ಸ್ಪ್ರೇ ಮಾಡಿದಾಗ ಸ್ಟಾರ್ಟಿಂಗ್ ಮುಗಳ ತಗೊಂಡು ಎಲಿ ಅಷ್ಟು ಚೆನ್ನಾಗಿ ಬಂತು ನೋಡ್ರಿ. ಚೆನ್ನಾಗಿ ಬಂತು ಸರ್. ಬಂದದ್ರಿ. ಓಕೆ. ಸೊ ಈ ಸರಿ ಹಂಗಂದ್ರೆ ನಿಮ್ಗೆ ನೀವು ಎಕ್ಸ್ಪೆಕ್ಟ್ ಏನು ಮಾಡಿದ್ರಿ ಅಂದ್ರೆ, ಎಷ್ಟು ಬರಬೇಕು ಅಂತ ಅನ್ಕೊಂಡಿದ್ರಿ ಅಷ್ಟು ನಿಮ್ಮ ಫಲಿತಾಂಶ ಸಿಕ್ಕೈತೆ ಸರ್? ಸಿಕ್ಕೈತೆ ಸರ್. ಓಕೆ. ಇದನ್ನು ಬೇರೆ ರೈತರಿಗೂ ನೀವು ಸಜೆಸ್ಟ್ ಮಾಡಕ್ಕೆ ಇಷ್ಟಪಡ್ತೀರಿ? ಮಾಡ್ತೀರಿ ಸರ್. ಓಕೆ. ಈಗ ನಿಮ್ಗೆ ಅಂದಾಜಾಗಿ ಈಗ ಈ ಒಂದು ಅರ್ಧ ಎಕರೆಗೆ ನೀವು ಬಳಸಿದಿರಿ ಸರ್ ಇದನ್ನ. ಅರ್ಧ ಎಕರೆಗೆ ನಿಮ್ಗೆ ಎಷ್ಟು ಫಸಲ್ ಸಿಕ್ಕಿದೆ ಅಂತ ಹೇಳ್ಬೋದಾ ಸರ್? ಇದು ಅಂದಾಜ್ ಅಂದ್ರೆ ಒಂದು 70-80 ಸಾವಿರ ಆಗೈತ್ರಿ. 70-80 ಸಾವಿರ ರೂಪಾಯಿ ನಿಮ್ಗೆ ಅರ್ಧ ಎಕರೆ ಒಳಗೆ ಸಿಕ್ಕೈತಿ. ಈಗ ಇನ್ನೂ ಫಲ ಬರೋದು ಐತೆ ಸರ್? ಇನ್ನೂ ಬರೋದು ಐತೆ ಅಂತ ಹೇಳ್ತೀರಿ. ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.